ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಪುರುಷೋತ್ತಮ ವಿಭಾಗ ಯೋಗದಲ್ಲಿ ಹಲವು ಶ್ಲೋಕಗಳನ್ನ ಮನನ ಮಾಡೋಣ. ಮೊದಲನೇದಾಗಿ 1ನೇ ಶ್ಲೋಕ. ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್. ಇದರ ಅರ್ಥ, ಯಾವುದರ ಬೇರುಗಳು ಮೇಲೆ ಇದೆಯೋ ಮತ್ತು ಯಾವುದರ ಕೊಂಬೆಗಳು ಕೆಳಗೆವೆಯೋ ಅಂತಹ ಶಾಶ್ವತವಾದ ಅಶ್ವತ್ಥ ಮರದ ಬಗ್ಗೆ ಅವರು ಮಾತನಾಡುತ್ತಾರೆ. ಇದರ ಎಲೆಗಳು ವೇದ ಸ್ತೋತ್ರಗಳು ಮತ್ತು ಈ ಮರದ ರಹಸ್ಯವನ್ನು ತಿಳಿದಿರುವವನೇ ವೇದಗಳನ್ನು ತಿಳಿದವನು. ಇದು ಬಹಳ ವೃಕ್ಷವನ್ನ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಸಂಸಾರ ವೃಕ್ಷ. ಅಶ್ವತ್ಥ ವೃಕ್ಷವನ್ನ ಸಂಸಾರ ವೃಕ್ಷಕ್ಕೆ ಹೋಲಿಸಿ ಹೇಳಿದ್ದಾರೆ. ನಿಮ್ಮ ಇಬ್ಬರ ಅನಿಸಿಕೆಗಳನ್ನು ಸಹ ಹಂಚ್ಕೊಳ್ಳಿ. ಹೇಗೆ ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ತಿಳಿಸಿ. ಮಾಲಾಜಿಯವರು ಹೇಳ್ತೀರಾ? ಇವಾಗ ವಂಶ ವೃಕ್ಷ ಬರ್ದಾಗ ನಾವ್ ಅದೇ ತರ ಬರಿತೀವಿ. ಮನೇಲಿ ದೊಡ್ಡವರು ಬೇರು ಮೂಲ, ಅದು ಅವ್ರದ್ದು ಹೆಸರು ಮೇಲ್ ಬರಿತೀವಿ. ಆಮೇಲೆ ರೆಂಬೆ ಕೊಂಬೆಗಳು ಕೆಳಗಡೆ ಬರಿತಾ ಹೋಗ್ತೀವಿ. ಆದ್ರೆ ಮರ ಹೇಗಿರತ್ತೆ, ಮರಕ್ಕೆ ಬೇರ್ ಕೆಳಗಡೆ ಇರತ್ತೆ, ಅದರ ಬ್ರಾಂಚಸ್ ಮೇಲಿರುತ್ತೆ. ಆದ್ರೆ ವಂಶ ವೃಕ್ಷದಲ್ಲಿ ಮನೆಗ್ ದೊಡ್ಡವರು ಅಂತ ಬರೋರು ಮೇಲಿರ್ತಾರೆ, ರೂಟ್ ವಿಲ್ ಬಿ ಅಟ್ ದ ಟಾಪ್. ಆಮೇಲೆ ಅದ್ರದ್ದು ಬೇರುಗಳು ಕೆಳಗಡೆ, ಅವರ ಸಂತತಿ, ಅವರ ಮಕ್ಕಳು ಮೊಮ್ಮಕ್ಕಳು ಅದು ಕೆಳಗಡೆ ಬರ್ತಾ ಹೋಗತ್ತೆ. ಇದರ ಎಲೆಗಳು ವೇದ ಸ್ತೋತ್ರಗಳು ಮತ್ತು ಈ ಮರದ ರಹಸ್ಯವನ್ನು ಅಂದ್ರೆ ಇದು ಅಶ್ವತ್ಥ ಮರ ಪೂಜೆ ಮಾಡ್ತೀವಿ ನಾವು. ಅದನ್ನು ಅಷ್ಟೇ, ಅದು ಇವಾಗ ನೋಡಕ್ಕೂನುವೆ ಅದ್ರ ಬೇರುಗಳು ಕೂಡ ಅದು ಒಂದಕ್ಕೊಂದ್ ಹಬ್ಕೊಂಡ್ ಮೇಲೆ ಹಂಗೆ ಬಂದಿರತ್ತೆ ಅದು. ಆಮೇಲೆ ಕೆಳಗಡೆ ಅದ್ರ ರೂಟ್ಸು ತುಂಬಾ ಗಟ್ಟಿ ಇರತ್ತೆ. ಅಂದ್ರೆ ಅಶ್ವತ್ಥ ಮರ ಬೆಳೆದ್ರೆ ಅದನ್ನ ಅಲ್ಲಾಡ್ಸಕ್ಕ ಆಗೋದಿಲ್ಲ. ಮತ್ತೆ ಅದು ಅನಾದಿ ಕಾಲದಿಂದ ಇದೆ, ಅದಕ್ಕೆ ಎಲ್ಲಾನು ಯೂಸ್ ಆಗತ್ತೆ. ಅದು ಮೆಡಿಸಿನಲ್ ಯೂಸ್ ಇರ್ಬೋದು ಅಥವಾ ಅದನ್ನ ಪೂಜೆ ಮಾಡ್ತೀವಿ ನಾವು. ಮರದ ರಹಸ್ಯವನ್ನು ತಿಳಿದಿರುವವನೇ ವೇದಗಳನ್ನು ತಿಳಿದವನು. ಅಂದ್ರೆ ಅದು ಏನೇನೋ ಹೇಳ್ತಾರೆ ಅದ್ರ ಬಗ್ಗೆ, ನನ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಅದು ತುಂಬಾ ಅಂದ್ರೆ ಅದ್ರದ್ದು ಒಂದೊಂದ್ ಪಾರ್ಟು ಕೂಡ ಪೂಜೆ ಮಾಡ್ತಾರೆ, ಅಂದ್ರೆ ಏನಕ್ಕೋ ಹೋಲಿಸಿ ಮಾಡ್ತಾರೆ. ಬಟ್ ನನ್ಗೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ ಮ್ಯಾಮ್. ಪರವಾಗಿಲ್ಲ, ರತ್ನ ಅವರು ಏನ್ ಹೇಳ್ತಾರ ನೋಡೋಣ. ಮ್ಯಾಮ್ ಹೇಳಿ. ಸ್ವಲ್ಪ ಈ ಮರದ ಬಗ್ಗೆ ನಂಗೂ ಅಷ್ಟೊಂದು ತಿಳುವಳಿಕೆ ಇಲ್ಲ. ಮಾಲಾ ಮ್ಯಾಮ್ ಹೇಳ್ದಾಗೆ ಈ ಮರದ ಚಿತ್ರ ನೋಡೋದಾದ್ರೆ ಅದು ಇದಕ್ಕಿಂತ ಅಂದ್ರೆ ಕೊಂಬೆ ರಂಬೆಗಳಿಗಿಂತ ಬಲಿಷ್ಠವಾಗಿ ಬೇರನ್ನೇ ಬಿಟ್ಟಿದೆ. ಅದ್ರ ಅರ್ಥ ಮೇ ಬಿ ತುಂಬಾ ವರ್ಷಗಳು ಇದು ಗಟ್ಟಿಯಾಗಿರುತ್ತೆ ಅಂತ ಇರ್ಬೋದು. ಈಗ ಯಾವ್ದಾದ್ರು ಒಂದು ವಿಷಯನ ನಾವು ಸ್ಪ್ರೆಡ್ ಮಾಡ್ಬೇಕು ಅಂತ ಅಂದ್ರೆ, ಅದು ಆಳವಾಗಿ ಎಲ್ಲರಲ್ಲೂ ಉಳಿಬೇಕು ಅಂತ ಅಂದ್ರೆ ಇದೊಂದು ಉದಾಹರಣೆ ಆಗತ್ತೆ. ಯಾಕಂದ್ರೆ ಇದು ನಾವು ಮರ ಕಡಿದ್ರೂ ಕೂಡ ಅದ್ರ ಬೇರ್ ಎಲ್ಲಿವರೆಗೂ ಹಬ್ಬಿರುತ್ತೆ ಅಂದ್ರೆ ತುಂಬಾ ದೂರ ಹೋಗಿರುತ್ತೆ, ತುಂಬಾ ಆಳಕ್ ಹೋಗಿರುತ್ತೆ. ಅಷ್ಟು ಈಸಿಯಾಗಿ ನಾವು ಮರ ಕಡ್ದಿದ್ರು ಕೂಡ ಆ ಸ್ಪೇಸ್ ನ ನಾವು ಉಪಯೋಗಿಸ್ಕೊಳ್ಳೋಕೆ ಆಗಲ್ಲ. ಅಂದ್ರೆ ಅಷ್ಟು ಡೀಪ್ ಆಗಿ ಅದು ಬೇರ್ನ ತುಂಬಾ ಉದ್ದಕ್ಕೂ ಬಿಟ್ಕೊಂಡಿರುತ್ತೆ. ಹಂಗಾಗಿ ಈ ಮರದ ಬಗ್ಗೆ ತಿಳ್ಕೊಂಡ್ರೆ, ಈಗ ಒಂದು ನೀವ್ ಹೇಳ್ದಾಗೆ ಒಂದು ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ, ಭಗವದ್ಗೀತೆ ಬಗ್ಗೆ ಅಷ್ಟು ಆಳವಾಗಿ ನಮ್ಮ ಬುದ್ಧಿ ವಿಕಾಸಗೊಳ್ಳುತ್ತೆ ಅನ್ನೋ ಉದಾಹರಣೆ ಇರ್ಬೋದೇನೋ.
ಮಾಲಾ ಮ್ಯಾಮ್ ಹೇಳ್ದಾಗೆ ಇದ್ರಲ್ಲಿ ಪ್ರತಿಯೊಂದು ಭಾಗ ಕೂಡ ಯೂಸ್ ಆಗೋ ಅಂತದ್ದು. ಇದ್ರ ಕಟ್ಟಿಗೆ ಕೂಡ ಮಾಡಿ ಉಪಯೋಗಿಸಲ್ಲ, ಒಲೆಗೆ ಉಪಯೋಗಿಸಲ್ಲ. ಇದನ್ನ ಉಪಯೋಗಿಸೋದು ಬರೀ ಹೋಮಗಳಿಗೆ ಅಂತದಕ್ಕೆ. ಅಂದ್ರೆ ಇದ್ರ ಪ್ರಾಮುಖ್ಯತೆ ಅನ್ನೋದು ತುಂಬಾ ದೊಡ್ಡದಿದೆ. ಇವನ್ ನಾನು ಆ ಪೂಜೆ ಎಲ್ಲ ಮಾಡಿಲ್ಲ, ಬಟ್ ಕೇಳಿದೀನಿ ಅಶ್ವತ್ಥ ಮರ ಸುತ್ತಿದ್ರೆ ಅನ್ಕೊಂಡಿದ್ದೆಲ್ಲ ಆಗತ್ತೆ, ಮಕ್ಳಿಲ್ದೆ ಇದ್ರು ಮಗು ಆಗೋ ಭಾಗ್ಯ ಕೂಡ ಸಿಗತ್ತೆ, ಅದೆಲ್ಲ ಕೇಳಿದೀನಿ ನಾನು. ಆದ್ರೆ ನಾನ್ ಮಾಡಿಲ್ಲ. ಅಂದ್ರೆ ಅಷ್ಟು ವಿಶೇಷ ಗುಣ ಈ ಮರದಲ್ಲಿ ಇದೆ ಅಂತ ಅಂದ್ರೆ ಆ ದೇವರ ಶಕ್ತಿ ಅದಕ್ಕೆ ಅಷ್ಟೇ ಸಂಪೂರ್ಣವಾಗಿ ಪರಮಾತ್ಮನ ಶಕ್ತಿ ಅದಕ್ಕೆ ಸಿಕ್ಕಿದೆ ಅಂತಾನೆ ಅರ್ಥ ಮ್ಯಾಮ್. ಇಲ್ಲಿ ಅಷ್ಟೇ ನಾವು ಮ್ಯಾಮ್. ಈಗ ತಲೆಮಾರುಗಳು ಕಳೆದ್ರು ಕೂಡ ನಮ್ಮ ಮನೇಲಿ ಹೆಂಗೆ ನಮ್ ತಾತ ಅಜ್ಜಿ ಹೋದ್ರು, ಅವ್ರ ಅಪ್ಪ ಅಮ್ಮ ಹೋದ್ರು, ಬಟ್ ಆ ಫ್ಯಾಮಿಲಿ ಉಳ್ಕೊಂಡ್ ಬರ್ತಿದ್ಯಾ, ಅಟ್ಲೀಸ್ಟ್ ಅವ್ರಿಲ್ಲ, ಬಟ್ ಅವ್ರ ನೆಕ್ಸ್ಟ್ ಜನರೇಷನ್ ಹಂಗೆ ಕಂಟಿನ್ಯೂ ಆಗ್ತಿರೋ ತರ ಈ ಮರ ಎಷ್ಟು ಚಿಕ್ಕದ್ರಿಂದ ದೊಡ್ಡದಾಗಿ ಎಷ್ಟು ದೊಡ್ಡ ಬೇರ್ ಬಿಟ್ಕೊಂಡ್ರು ಕೂಡ ಅದನ್ನ ನಾಶ ಮಾಡಕ್ ಆಗದೆ ಇರೋಷ್ಟು ಬಲಿಷ್ಠವಾಗಿ ಅದು ಬೇರನ್ನ ಬಿಟ್ಬಿಟ್ಟಿರುತ್ತೆ. ನಾವು ಮೇಲ್ ಮಾತ್ರ ಕಡಿಬಹುದು, ನಾವ್ ಈ ಬೇರನ್ನ ಇದ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮನೆ ಮುಂದೆ ಇತ್ತು ಇದು ಊರಲ್ಲಿ. ನಾವು ಮರ ಕಡಿದ್ವಿ, ಮನೆ ಕಟ್ತೀವಿ ಅಂತ, ಬಟ್ ಅದ್ರ ಬೇರು ಎಲ್ಲಿವರೆಗೂ ಬಿಟ್ಟಿತ್ತು ಅಂದ್ರೆ ನಾವ್ ಎಕ್ಸ್ಪೆಕ್ಟೇ ಮಾಡಕ್ ಆಗ್ಲಿಲ್ಲ. ಬಟ್ ಅದ್ರಲ್ಲಿ ವಾಸ ಇದ್ದ ಪಕ್ಷಿಗಳೆಲ್ಲ ಆಮೇಲೆ ಬರ್ಲೇ ಇಲ್ಲ ಗೊತ್ತಾ, ಅದೊಂದು ಬೇಜಾರಾಯ್ತು. ಆ ಬೇರ್ನ ನಾನ್ ನೋಡಿದ್ದೆ ಮ್ಯಾಮ್, ತುಂಬಾ ದೂರ, ಎಷ್ಟೆಷ್ಟೋ ದೂರ, ಒಂದು ಅರ್ಧ ಸೈಟ್ ಅಷ್ಟು ಅಪ್ಕೊಂಡ್ಬಿಟ್ಟಿತ್ತು, ಅಷ್ಟು ಡೀಪ್ ಆಗಿ ಹೋಗಿತ್ತು ಮ್ಯಾಮ್. ಅಂದ್ರೆ ಅಷ್ಟು ಬಲಿಷ್ಠವಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವಿಬ್ರು ಹೇಳಿದಾಗೆ ಇದು ಅಶ್ವತ್ಥರನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನು ಅಂತಂದ್ರೆ ಈಗ ಹೇಳ್ತಾ ಇರೋದು ಜೀವಾತ್ಮ ಪರಮಾತ್ಮ ಏಕತ್ವವನ್ನ ಇವಾಗ ತಿಳಿಸ್ತಾ ಇದ್ದಾರೆ. ಎಷ್ಟು 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಮೊದಲು ತ್ವಂ ಪದಾರ್ಥ ಮೊದಲು ತಿಳಿಸಿದ್ರು 1ರಿಂದ 6ನೇ ಅಧ್ಯಾಯದವರೆಗೂ. ಆಮೇಲೆ ತತ್ ಪದಾರ್ಥವನ್ನ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ತಿಳಿಸಿದ್ರು. ಆಮೇಲೆ ಇವಾಗ ಹಸಿ ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಂಸಾರ ವೃಕ್ಷವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಬಹಳ ಬಹಳ ಮುಖ್ಯವಾದಂತಹ ಶ್ಲೋಕ ಭಗವದ್ಗೀತೆಯಲ್ಲಿ. ಇದನ್ನ ತಿಳಿದುಕೊಂಡ್ಮೇಲೆ ಇನ್ನೇನು ತಿಳ್ಕೊಳ್ಳೋ ಅಂತಹದ್ದೇ ಏನು ಇಲ್ಲ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆಯ ಒಂದು ಶ್ಲೋಕವಾಗಿದೆ. ಇದು ಸಂಸಾರ ವೃಕ್ಷ ನೀವು ಹೇಳಿದ ಹಾಗೆ ಹೇಗೆ ನಮ್ಮ ಒಂದು ಇದನ್ನ ಸಂಸಾರ ವೃಕ್ಷವನ್ನ ಬರೀರಿ ಅಂತ ಅಂದ್ಬಿಟ್ಟು ಕೊಡ್ತಾರೆ ಅಲ್ವಾ. ನಾವೇನಾದ್ರೂ ಒಂದು ಪರ್ಚೇಸ್ ಮಾಡಿದ್ವಿ ಅಂದ್ರೆ ವಂಶವೃಕ್ಷ ಬರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಟ್ಯಾಲಿ ಮಾಡ್ಬಿಟ್ಟೆ ಎಲ್ಲ ಅಥವಾ ಪಾರ್ಟಿಷನ್ ಆದಾಗ ಅವಾಗೆಲ್ಲ ಕೇಳ್ತಾರೆ ವಂಶವೃಕ್ಷ ಅಂತ. ಅದು ಮೇಲ್ಗಡೆಯಿಂದನೇ ಕೆಳಗಡೆ ಮಾಲಾಜಿಯವರು ಮೊದ್ಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಮೇಲ್ಗಡೆಯಿಂದ ಎಲ್ಲಿಂದ ಬಂದಿದೀವಿ, ಅದ್ರ ಬ್ರಾಂಚಸ್ ಎಲ್ಲ ಎಲ್ಲಿಗೆ ಹೋಗಿದೆ, ಯಾರ್ಯಾರ ಹೆಸರು ಎಲ್ಲ ಬರೀತೀವಿ. ಹಾಗೆ ಇಲ್ಲಿ ಯಾತಕ್ಕೆ ಇದನ್ನ ಕೊಟ್ಟಿದ್ದಾರೆ, ಉಲ್ಟಾ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಪರಮಾತ್ಮನಿಂದ ಬಂದಿರೋದು ಅಂತಂದ್ಬಿಟ್ಟು ತಿಳಿಸೋದಕ್ಕೋಸ್ಕರ. ಪರಮಾತ್ಮನಿಂದ ಬಂದಿರೋರು ಅಂತಂದ್ರೆ ಇವಾಗ ಮೇಲೆ ಅಪ್ಪ ಅಮ್ಮನಿಂದ ಬಂದವರು ಅಂತಂದ್ರೆ ಅವ್ರ ಮಕ್ಕಳು ಅವ್ರ ತರದವ್ರೆ ಅಲ್ವಾ. ಇವಾಗ ಮನುಷ್ಯರು ಹೊಟ್ಟೆಯಲ್ಲಿ ಹುಟ್ಟಿದವರು ಮನುಷ್ಯರೇ ಅಲ್ವಾ. ಹಾಗೆ ಪರಮಾತ್ಮನಿಂದ ಬಂದಿರೋರು ಎಲ್ಲವೂ ಸಹ ಈ ಪ್ರಪಂಚ ಎಲ್ಲವೂ ಪರಮಾತ್ಮನೇ ಅಲ್ಲಿದೆ. ಆದ್ರೆ ಅದು ನಮ್ಗೆ ಮೂಲ ಅಲ್ಲಿದೆ ಅಂತಂದ್ರೆ ಎಲ್ಲೋ ಇಲ್ಲ, ಎಲ್ಲೆಡೆಯೂ ಇರೋದು ಅದೇನೆ. ಆದ್ರೆ ಬೇರುಗಳು ಎಲ್ಲಿದೆ ಅಂತ ಅಂದ್ಬಿಟ್ಟು ಅಗೋಚರವಾಗಿದೆ ಅಂತ ಹೇಳೋದಕ್ಕೋಸ್ಕರ ಅದು ಮತ್ತೆ ಉತ್ಕೃಷ್ಟವಾದದ್ದು ಮೇಲಿನ ಸ್ತರದಲ್ಲಿರುವಂತಹದ್ದು ಅಂತ ಹೇಳೋದಕ್ಕೋಸ್ಕರ ಮೇಲ್ಗಡೆ ತೋರಿಸಿದ್ದಾರೆ. ಪರಮಾತ್ಮನಿಂದನೇ ಈ ಪ್ರಪಂಚವೆಲ್ಲ ಬಂದಿರೋದು. ಎಲ್ಲ ಪ್ರಾಣಿಗಳು ಪಕ್ಷಿಗಳು ಏನು ಸಕಲವಿಷ್ಟು ನಾವು ಏನು ನೋಡ್ತೀವೋ ಎಲ್ಲೂ ಬಂದಿರೋದು. ಆದ್ರೆ ವೃಕ್ಷಕ್ಕೆ ಇದನ್ನ ಹೋಲಿಸಿದ್ದಾರೆ. ಈ ವೃಕ್ಷ ಅಂತಂದ್ರೆ ನಾವೇನು ಇವಾಗ ಪ್ರಪಂಚದಲ್ಲಿ ನೋಡ್ತಾ ಇರೋದೆಲ್ಲನೂ ನಶ್ವರವಾದದ್ದೇ, ಎಲ್ಲ ಬದಲಾವಣೆ ಆಗುವಂತಹದ್ದೇ. ಏನು ಅಶ್ವತ್ಥ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ ಶ್ವಾನ ತಿಷ್ಠತಿ ಇತಿ ಅಶ್ವತ್ಥ. ಅಂದ್ರೆ ಇವಾಗಿರೋದು ನಾಳೆಗೆ ಇರಲ್ಲ, ಅದು ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಹಾಗೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋದು ಎಲ್ಲವೂ ಸಹ ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ನೀವು ಅಷ್ಟೇ, ಇವತ್ತಿನಲ್ಲಿ ಇರುವಂತಹ ದೇಹ ಮನಸ್ಸು ಬುದ್ಧಿ ನಾಳೆಗೆಲ್ಲ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಕ್ಷಣ ಕ್ಷಣಕ್ಕೂ ಸಹ ಇಲ್ಲಿ ಬದಲಾವಣೆಗಳು ಆಗ್ತಾ ಇರುವಂತಹದ್ದು.
ಅದಕ್ಕೆ ಅಶ್ವತ್ಥ ಅಂತ ಬಿಟ್ಟು ಇನ್ನೊಂದು ಹೆಸರು. ಅಶ್ವತ್ಥ ವೃಕ್ಷನೂ ಇದೆ, ಆದ್ರೆ ಅಶ್ವತ್ಥ ಅನ್ನೋದಕ್ಕೆ ಈ ರೀತಿಯ ಅರ್ಥ ಪ್ರಪಂಚದಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇರುವಂತಹದ್ದು. ಅಶ್ವತ್ಥ ಅಂದ್ರೆ ನಾಳೆ ಇಲ್ಲ, ಅದು ಆ ರೀತಿಯಲ್ಲಿ ಇರುವಂತಹದ್ದು ಅಶ್ವತ್ಥ ವೃಕ್ಷ. ಈ ಕೆಳಗಡೆ ಕೊಂಬೆಗಳು ಅಲ್ಲಿಂದನೇ ಬಂದಿರುವಂತಹದ್ದು. ಮೂಲ ಏನು? ಭಗವಂತನೇ ಪ್ರಪಂಚವಾಗಿ ಕಾಣಿಸ್ಕೊಂಡಿರೋದು. ಇಲ್ಲಿ ಅಜ್ಞಾನದಲ್ಲಿ ಇರುವಂತಹ ಜೀವಿಗಳೆಲ್ಲ ಯಾವ ಜೀವಿಗಳಿದಾರೋ ಅವರೆಲ್ಲರೂ ಸಹ ಪರಮಾತ್ಮ ಸ್ವರೂಪಿಗಳೇ. ನಾನ್ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಷ್ಟೆ. ಅದನ್ನ ಬಿಡಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಹೀಗೆ ನಾವು ಆತ್ಮಜ್ಞಾನವನ್ನ ತಿಳ್ಕೊಳ್ಳೋದ್ರ ಮೂಲಕ ಮಾತ್ರ. ಇಲ್ಲ ಅಂತಂದ್ರೆ ಈ ಸಂಸಾರ ವೃಕ್ಷ ಅನ್ನೋದು ಬೆಳೀತಾನೇ ಹೋಗುತ್ತೆ. ನಾವು ಇವತ್ತಿನವರಲ್ಲ, ತುಂಬಾ ಅನಾದಿ ಕಾಲದವರು. ಹೇಗೆ ಈ ಅಶ್ವತ್ಥ ವೃಕ್ಷ ಅನ್ನೋದು ಬಹಳ ಕಾಲದಿಂದ ಇದೆ, ಮತ್ತೆ ತುಂಬಾ ವರ್ಷಗಳು ಹೇಗಿರುತ್ತೋ ಹಾಗೆ. ಆದ್ರೆ ಕೊನೆ ಇದೆ. ಕೊನೆ ಹೇಗಿದೆ? ನಾವು ಆತ್ಮಜ್ಞಾನವನ್ನ ಪಡ್ಕೊಳ್ಳೋದ್ರಿಂದ ಅದು ಕೊನೆ ಇದೆ ಅಂತ ಹೇಳ್ತಾರೆ. ಈ ಅಶ್ವತ್ಥ ವೃಕ್ಷ ಇದನ್ನ ತೋರಿಸಿರೋದ್ರ ಒಂದು ಅರ್ಥ ಅದು ಅಷ್ಟೇ. ಆದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು ನಾವು ಪರಮಾತ್ಮನಿಂದ ಬಂದಿರುವಂತಹವರು ಅಂತ. ಮತ್ತೆ ಈ ಅಶ್ವತ್ಥ ಮರದ ಎಲೆಗಳು ಎಲ್ಲಾನು ಸಹ ವೇದಗಳು ಅಂತ ಹೇಳ್ತಾರೆ. ಈ ವೇದಗಳು ಅಂದ್ರೆ ಕರ್ಮಕಾಂಡದ್ದು ಹೇಳ್ತಾರೆ. ಮೊದಲು 2 ಕರ್ಮಕಾಂಡವನ್ನು ಹೇಳುತ್ತೆ. ಅದರಲ್ಲಿ ನಾವು ಜೀವಿಗಳಾಗಿ ಬಂದ ತಕ್ಷಣ ನಾವು ಕರ್ಮ ಮಾಡ್ಲೇಬೇಕು ಅಲ್ವಾ? ಅವಾಗ ಏನಾಗುತ್ತೆ? ಕರ್ಮ ಮಾಡೋದ್ರಿಂದ ಕರ್ಮ ಫಲ ಬರುತ್ತೆ. ಕರ್ಮ ಫಲದಿಂದ ವಾಸನಾ ಬೀಜಗಳು ಬರುತ್ತೆ. ಮತ್ತೆ ಅದರಿಂದ ಬೇಕು ಬೇಡಗಳು. ಬೇಕು ಅನ್ನೋದನ್ನ ಸಂರಕ್ಷಣೆ ಮಾಡ್ಬೇಕು, ಅಥವಾ ಇನ್ನೂ ಪಡಿಬೇಕು ಅನ್ನೋ ಆಸೆಗೆ ಮತ್ತೆ ಕರ್ಮಗಳನ್ನ ಮಾಡೋದಕ್ಕೆ ಸೆಳೆಯುತ್ತೆ. ಇಲ್ಲ ಬೇಡ, ನನ್ಗೆ ಇದರ ಫಲ ಚೆನ್ನಾಗಿಲ್ಲ, ಅದನ್ನ ದೂರ ಇಡ್ಬೇಕು ಅಂತಂದ್ರೆ ಅದಕ್ಕೂ ಏನಾದ್ರೂ ಕರ್ಮ ಮಾಡ್ಬೇಕು. ಅದನ್ನ ದೂರ ಇಡ್ಬೇಕಲ್ಲ, ಅದಕ್ಕೂ ಏನಾದ್ರೂ ಕರ್ಮ ಮಾಡ್ಬೇಕು. ಅದಕ್ಕೂ ವಾಸನೆಗಳು ಉತ್ಪನ್ನವಾಗುತ್ತೆ. ಹೀಗೆ ಈ ಬೀಜಗಳು ಉತ್ಪನ್ನ ಆಗುತ್ತೆ, ಮತ್ತೆ ಅದು ಹಾಳಾಗಲ್ಲ, ಮತ್ತೆ ವೃಕ್ಷಗಳು ಬೆಳ್ಕೊಂಡು ಹೋಗುತ್ತೆ ಅಂತ ಅನ್ನೋದಕ್ಕೆ ಈ ವೃಕ್ಷವನ್ನ ತೋರಿಸಿರೋದು. ಈ ರೀತಿಯಲ್ಲಿ ನಾವು ಕರ್ಮ ಮಾಡ್ತಾ ಮಾಡ್ತಾ ಅಜ್ಞಾನದಲ್ಲಿ ಹೀಗೆ ಸಿಲುಕೊಂಡಿದೀವಿ. ಆದ್ರೆ ಅದು ಯಾವತ್ತಾದ್ರೂ ಅಂತ್ಯ ಕಾಣ್ಬೋದು. ವೃಶ್ಚನಾತ್ ವೃಕ್ಷ ಅಂತ ಹೇಳ್ತಾರೆ. ಅಂದ್ರೆ ಯಾವುದನ್ನ ಕಡಿದು ಹಾಕ್ಬೋದೋ ಅಂಥದ್ದು ವೃಕ್ಷ ಅಂತ ಬಿಟ್ಟು ಸಂಸ್ಕೃತದಲ್ಲಿ ಹೇಳ್ತಾರೆ. ಅಂದ್ರೆ ಎಷ್ಟೇ ವರ್ಷಗಳೇ ಆಗಿರ್ಲಿ, ಅದು ಈ ಅಜ್ಞಾನ ಅನ್ನೋದು ನಾವು ಎಷ್ಟೇ ಜನ್ಮಗಳನ್ನ ತೆಗೆದುಕೊಂಡು ಬಂದಿದ್ರು ಸಹ ಅದನ್ನ ಜ್ಞಾನ ಖಡ್ಗದಿಂದ ನಾವು ಕತ್ತರಿಸಿ ಹಾಕ್ಬೋದು ಅನ್ನೋದು ಇಲ್ಲಿ ತಿಳುವಳಿಕೆ. ಅದನ್ನ ತಿಳಿದುಕೊಂಡವನು, ಈ ಮರದ ರಹಸ್ಯನ ತಿಳ್ಕೊಂಡವನು ಇನ್ನೇನು ವೇದಗಳ ಕೊನೆಯ ಭಾಗ ಅಂತ್ಯದಲ್ಲಿ ಹೇಳುತ್ತೆ ಏನು? ಅಲ್ಲಿ ಜ್ಞಾನ ಹೇಳೋದು. ಉಪನಿಷತ್ತುಗಳು ಜ್ಞಾನವನ್ನ ಹೇಳುತ್ತೆ. ನೀನ್ ಯಾರು, ನೀನ್ ಎಲ್ಲಿಂದ ಬಂದೆ, ನಿನ್ನ ಸ್ವರೂಪ ಲಕ್ಷಣ ಏನು, ನೀನು ಪರಮಾತ್ಮ ಬೇರೆ ಅಲ್ಲ ಅಂತ ಹೇಳುತ್ತೆ. ಅದನ್ನ ತಿಳ್ಕೊಂಡ್ರೆ ಇನ್ನು ಮತ್ತೆ ಏನು ತಿಳ್ಕೊಳ್ಳುವಂತಹದ್ದು ಏನು ಇರಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ಯಾ? ನಾವ್ ಯಾರು ಅಂತ ತಿಳ್ಕೊಳ್ಳೋದು. ಹಂಗ್ ತಿಳ್ಕೊಳಕ್ ಆಗ್ತಾ ಮೇಡಮ್? ನಮ್ ಹಿಂದಿಂದ ಇದ್ರದ್ದು ಎಲ್ಲ ಗೊತ್ತಾಗತ್ತಾ? ಅದಕ್ಕೆ ಏನು ಇಲ್ಲ, ಹ್ಮ್ ತಿಳ್ಕೊಂಡ್ರೆ ಸಾಕು. ಹ್ಮ್ ಹಿಂದಿಂದೇನು ತಿಳ್ಕೊಳ್ಬೇಕು, ನಾವು ಅದನ್ನ ದೃಷ್ಟಿಸಿ ನೋಡ್ಬೇಕು ಅನ್ನೋದು ಏನು ಅಗತ್ಯ ಇಲ್ಲ. ನಾವು ಇಷ್ಟ ತಿಳ್ಕೊಂಡ್ರೆ ವೇದಗಳಲ್ಲಿ ಹೇಳಿರೋದು, ಅದು ವೇದಗಳು ಬಂದಿರೋದು ಯಾರೋ ಬರ್ದಿರೋದಲ್ಲ, ಋಷಿಗಳಿಗೆ ಸ್ಫುರಣೆ ಆಗಿರುವಂತಹದ್ದು. ಅದು ಸಾಕ್ಷಾತ್ ಪರಮಾತ್ಮನಿಂದಲೇ ಬಂದಿರುವಂತಹದ್ದು. ನಮಗೂ ಆತರ ತಪಸ್ ಮಾಡ್ತಾ ಹೋದ್ರೆ
ಅವ್ರಿಗೆ ಸಿಕ್ಕಿದೆ ಆ ಫಲ ಅಂತಂದ್ರೆ ನಮಗೂ ಸಿಗದೆ ಏನಿಲ್ಲ. ಆದ್ರೆ ಏನು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ತಾ ಇಲ್ಲ. ನಾವು ಈ ಹೊರ ಜಗತ್ತಿನಲ್ಲಿ ಏನು ಸಿಗುತ್ತೋ ಅಲ್ಪ ಸ್ವಲ್ಪ ಸಿಗುತ್ತಲ್ಲ ಸುಖ, ಅದಕ್ಕೇನೆ ನೇತು ಹಾಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಾವ್ ಅಲ್ಲಿವರೆಗೂ ಹೋಗಿಲ್ಲ. ಅವರು ಅದೆಲ್ಲ ಏನು ಇಲ್ಲ. ಅವರು ನಾನು ಸತ್ಯವನ್ನು ತಿಳಿಬೇಕು ಅಂತ ಕೂತ್ಕೊಂಡು ಅವರು ಅದನ್ನ ತಿಳ್ಕೊಂಡು ನಮ್ಗೆಲ್ಲ ಹೇಳಿದ್ದಾರೆ. ಅದನ್ನ ತಿಳ್ಕೊಂಡ್ರೆ ಸಾಕು. ಹ್ಮ್ ಮತ್ತೆ ಹೌದು ಅಂತ ಅನ್ಸುತ್ತೆ. ನಾವು ಇಲ್ಲ ಅಂತ ನಾವು ಅದನ್ನ ಆ ತಳ್ಳಿ ಹಾಕೋ ಹಾಗಿಲ್ಲ. ಅವ್ರು ಹೇಳುವ ಒಂದು ಅಕ್ಷರ ಅಕ್ಷರ ಸಹ ನಮ್ಗೆ ಒಪ್ಪಿಗೆ ಆಗುವ ರೀತಿಯಲ್ಲೇ ಇದೆ. ನಾವ್ ಅದನ್ನ ತಳ್ಳಿ ಹಾಕೋಕ್ಕಾಗತ್ತಾ? ಹಾಗಾದ್ರೆ ನಾವ್ ಎಲ್ಲಿಂದ ಬಂದಿದೀವಿ ಅಲ್ವಾ? ಎಲ್ಲಿಂದಾದ್ರೂ ಬಂದಿರ್ಬೇಕಲ್ಲ. ಅದೇ ಭಗವಂತ ಅಂತ ಹೇಳ್ತಾ ಇರೋದು. ಆದ್ರೆ ಅದೇ ಭಗವಂತನೇ ಅಜ್ಞಾನದಲ್ಲಿದ್ದಾನೆ. ಆ ಭಗವಂತನೇ ಬಿಡುಗಡೆ ಆಗುವುದು ಸಹ ಮುಕ್ತ ಈ ರೀತಿಯಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದ್ರಲ್ಲಿ. ನಾನ್ ಯಾರು ಅಂತ ತಿಳ್ಕೊಂಡ ತಕ್ಷಣ ಈ ಕಣ್ಣ ಮುಚ್ಚಾಲೆ ಆಟ ಅದೆಲ್ಲ ನೀವು ಕೇಳಿದಿರಲ್ಲ. ಈ ಕಣ್ಣ ಮುಚ್ಚಾಲೆ ಆ ಅದೆಲ್ಲ ಇನ್ನೇನ್ ತಿಳಿಸೋ ಅಂತಹದ್ದು. ನಾವು ಸುಮ್ನೆ ಆಡ್ತಾ ಇದ್ವಿ ಚಿಕ್ಕನ್ನಲ್ಲಿ. ಹ್ಮ್ ಅದೆಲ್ಲ ಆತ್ಮಜ್ಞಾನದ ಹಾಡುಗಳೇ. ಈಗ 5ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈರ್ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್. ಸುಳ್ಳು ಪ್ರತಿಷ್ಠೆ, ಭ್ರಮೆ ಮತ್ತು ಮಿಥ್ಯಾ ಸಹವಾಸದಿಂದ ಮುಕ್ತರಾದವರು ಶಾಶ್ವತವಾದುದನ್ನು ಅರ್ಥ ಮಾಡಿಕೊಳ್ಳುವವರು. ಭೌತಿಕ ಕಾಮದಿಂದ ಮುಕ್ತರಾದವರು, ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಮುಕ್ತರಾದವರು ಮತ್ತು ವಿಚಲಿತರಾಗದವರು. ಇಂತಹವರು ಪರಮಾತ್ಮನಿಗೆ ಹೇಗೆ ಶರಣಾಗಬೇಕು ಎಂದು ತಿಳಿದಿದ್ದಾರೆ, ಆ ಶಾಶ್ವತ ರಾಜ್ಯವನ್ನು ಪಡೆಯಲು. ಅದನ್ನ ನಾವು ಅದನ್ನು ತಿಳ್ಕೊಳ್ದಿದ್ರೆ ನಾವು ಅದರಲ್ಲೇ ಒದ್ದಾಡ್ತಾನೆ ಇರ್ತೀವಿ. ಯಾವಾಗ ತಿಳ್ಕೊಳ್ತೀವೋ ಆವಾಗ ನಾವು ನಿಜವಾದ ಆನಂದದಲ್ಲಿ ಇರ್ತೀವಿ ಅಂತ. ನಾವು ಸತ್ಮೇಲೆ ಅಂತ ಅಲ್ಲ, ಇದನ್ನ ತಿಳ್ಕೊಂಡ ಮೇಲೆ ಅದರಲ್ಲೇ ನಾವು ಯಾವಾಗ್ಲೂ ಇದ್ರೆ ಏನೇ ಬರ್ಲಿ, ಹೊರ ಪ್ರಪಂಚದಿಂದ ಹೊಡೆತಗಳು ಬೇಕಾದಷ್ಟು ಬರುತ್ತೆ. ಆದ್ರೆ ಅವನ್ನೆಲ್ಲ ನಾವು ಸಮವಾಗಿ ತೆಗೆದುಕೊಳ್ತೀವಿ, ಸಮತ್ವದಲ್ಲಿ ಇರ್ತೀವಿ. ಇವಾಗ ಸಮುದ್ರದಲ್ಲಿ ಬಂಡೆ ಇರುತ್ತೆ, ಅಲೆಗಳು ಎಷ್ಟೇ ಹೊಡಿಲಿ ಆ ಬಂಡೆ ಚಲಿಸುತ್ತಾ ಇಲ್ಲ, ಅದು ಸ್ಥಿರವಾಗಿರುತ್ತೆ. ಆ ರೀತಿಯಲ್ಲಿ ಸತ್ಯವನ್ನು ತಿಳ್ಕೊಂಡ್ಮೇಲೆ ಇದೆಲ್ಲ ಬರ್ತಾ ಇರೋದು ಬಂದು ಹೋಗುವಂತಹವು. ಇವತ್ತಿರುತ್ತವೆ, ನಾಳೆ ಹೋಗುತ್ತವೆ. ಒಳ್ಳೇದ್ ಬಂದ್ರು ಹೋಗುತ್ತೆ, ಕೆಟ್ಟದ್ ಬಂದ್ರು ಹೋಗುತ್ತೆ. ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಬಂದು ಹೋಗುವಂತವು. ನಾನು ಪರಮಾತ್ಮ ಸ್ವರೂಪಿ ಅಂತ ಅಲ್ಲೇ ನಿಂತ್ಕೊಳ್ತೀವಿ. ಇವಾಗ ಇದ್ರಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ರತ್ನ ಅವರು ಮೊದಲಿಗೆ ಹೇಳ್ತೀರಾ? ಅಮ್ಮ ಮ್ಯಾಮ್ ಇಲ್ಲೇ ಕೊಟ್ಟಿರೋ ಹಾಗೆ ಸುಳ್ಳು ಪ್ರತಿಷ್ಠೆ, ಭ್ರಮೆ ಮತ್ತು ನಿತ್ಯ ಸಹವಾಸದಿಂದ ಮುಕ್ತರಾದವರು, ಸಂಕ್ಷಿಪ್ತವಾಗಿ ಎಲ್ಲ ಹಾ ಮ್ಯಾಮ್, ಶಾಶ್ವತವಾದುದನ್ನು ಅರ್ಥ ಮಾಡಿಕೊಳ್ಳುವವರು, ಭೌತಿಕ ಕಾಮದಿಂದ ಮುಕ್ತರಾದವರು, ಸುಳ್ಳು ದುಃಖಗಳೆಂಬ ದ್ವಂದ್ವಗಳಿಂದ ಮುಕ್ತರಾದವರು ಮತ್ತು ವಿಚಲಿತರಾಗದವರು. ಇಂತಹವರು ಪರಮಾತ್ಮನಿಗೆ ಹೇಗೆ ಶರಣಾಗಬೇಕು ಎಂದು ತಿಳಿದಿದ್ದಾರೆ, ಆ ಶಾಶ್ವತ ರಾಜ್ಯವನ್ನು ಪಡೆಯಲು. ಇಲ್ಲೇ ಡಿಟೇಲ್ ಆಗಿ ಕೊಟ್ಟಿರೋ ತರ ನಾವ್ ಯಾವ್ದಕ್ಕೂ ಸ್ಟಿಕ್ ಆಗ್ದೇನೆ, ಇದೆಲ್ಲ ಕ್ಷಣಿಕ ಮಾತ್ರ, ಅವಾಗ ಮಾತ್ರ ನಮ್ಗೆ ಖುಷಿ ಕೊಡುತ್ತೆ. ಆದ್ರೆ ಇದೆಲ್ಲ ಬಂದು ಹೋಗೋ ಅಂತದ್ದು, ಯಾವ್ದು ಲೈಫ್ ಟೈಮ್ ಜೊತೆಲಿ ಇರಲ್ಲ. ಸುಖ ದುಃಖ ಅನ್ನೋದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಮ್ಯಾಮ್. ಹಂಗೇನೆ ಇದ್ ಯಾವ್ದಕ್ಕೂ ಸ್ಟಿಕ್ ಹಾಕ್ದೇನೆ ನಾವು ಇದು ಯಾವ್ದ್ರಲ್ಲೂ ಸುಖ ಇಲ್ಲ, ನನಗೆ ಸುಖ ಅಂತ ಇರೋದಾದ್ರೆ ಅಂದ್ರೆ ಅದು ಪರಮಾತ್ಮನಲ್ಲಿ ಮಾತ್ರ ಅಂತ ತಿಳ್ಕೊಂಡ್ರೆ ಇದನ್ನೆಲ್ಲ ನಾವು ತ್ಯಜಿಸ್ತಾ ಹೋಗ್ತೀವಿ ಮ್ಯಾಮ್. ಇಲ್ಲ ಅಂತಂದ್ರೆ ನಾನ್ ಸಂಪಾದನೆ ಮಾಡಿದ್ರೇನೆ ಖುಷಿ ಸಿಗತ್ತೆ, ಅದ್ರಿಂದ ಏನೋ ತಗೊಂಡ್ರೇನೆ ಖುಷಿ ಸಿಗತ್ತೆ ಅಂದ್ರೆ ಅವಾಗ ನಾವು ಪರಮಾತ್ಮನ ಬಗ್ಗೆ ತಿಳ್ಕೊಳಕ್ ಹೋಗೋದೇ ಇಲ್ಲ. ಬರೀ ಅದ್ರ ಕಡೆನೆ ಆಸೆ ಆಕಾಂಕ್ಷೆಗಳು ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಯಾವ ವ್ಯಕ್ತಿ ತೊರಿತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಪರಮಾತ್ಮನ ಹತ್ರ ಸೇರ್ಕೊಳ್ಳೋದು ಹೇಗೆ ಅಂತ.
ಯಾಕಂದ್ರೆ ಇದೆಲ್ಲ ಕ್ಷಣಿಕ ಸುಖ ಅಂತ ಅವರು ತ್ಯಜಿಸ್ಬಿಡ್ತಾರೆ ಮ್ಯಾಮ್. ಅವ್ರಿಗೆ ಮಾತ್ರನೇ ಅರಿವಾಗೋದು ನಮ್ಗೆ ಎಲ್ಲಿ ನೆಮ್ಮದಿ ಸಿಗತ್ತೆ ಅಂತ. ಬಟ್ ಇಲ್ಲಿ ನೀವು ಕೊಳಕು ನೀರು ಮತ್ತೆ ಸ್ವಚ್ಛಗೊಳಿಸುವುದು ಹೇಗೆ? ಸೊ ಕೊಳಕು ನೀರು ಅಂತ ಅಂದ್ರೆ ಇಲ್ಲಿರೋದು ಎಲ್ಲ ತುಂಬಿಕೊಂಡಿದ್ರೆ ಅದು ಕೊಳಕು ನೀರೇ ಅಲ್ವಾ ಮ್ಯಾಮ್? ಆದ್ರಿಂದ ಯಾವಾಗ ಆಚೆ ಬರ್ತೀವೋ ಅವಾಗ ನಾವು ಶುದ್ಧವಾಗ್ತೀವಿ. ಹಂಗಾಗಿ ಇದು ಎಕ್ಸಾಂಪಲ್. ಬಟ್ ಇಲ್ಲಿ ತಲೆ ಒಳಗಡೆಗೆ ಏನದು ಜೇನು ಹುಳುನ ದುಂಬಿನ ಏನೋ ಹೋಗೋ ತರ ಇದೆ. ಇದೆಲ್ಲ ಕಶ್ಮಲಗಳು ಎಲ್ಲಿ ಹಾ ಹೆಂಗ್ ಮ್ಯಾಮ್. ಬರುತ್ತವೆ ಏನೋ ತಲೆಯಲ್ಲಿ ತುಂಬಿಕೊಳ್ಳುತ್ತೆ ಅಲ್ವಾ. ಇದು ಅಂತಃಕರಣ ತೋರ್ಸಿರೋದು ಇಲ್ಲಿ. ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವು 4 ಎಲ್ಲ ನಮ್ಗೆ ಹೊರಗಡೆ ಪ್ರಪಂಚದಿಂದ ಬಂದು ಎಲ್ಲಾನು ಸೇರ್ಕೊಳ್ಳೋದು ಬರುತ್ತೆ. ಈ ರೀತಿಯಲ್ಲಿ ಹೌದು ಬಂದು ಸೇರ್ಕೊಳ್ತಾ ಇರುತ್ತವೆ. ಹಾ ಮ್ಯಾಮ್. ಸೊ ಅದ್ರಲ್ಲಿ ನಾವು ಫಿಲ್ಟರ್ ಮಾಡ್ಕೋಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ. ಸೊ ಕೆಟ್ಟದನ್ನ ತ್ಯಜಿಸ್ಬೇಕು, ಒಳ್ಳೇದನ್ನಷ್ಟೇ ಆರಿಸ್ಕೋಬೇಕು. ಈ ಕೊಳಕ ನೀರನ್ನ ಹೆಂಗ್ ಶುದ್ಧ ಮಾಡೋದು ಅಂತಂದ್ರೆ ಪರಮಾತ್ಮನ ವಿಚಾರಗಳನ್ನ ಹಾಕ್ತಾ ಹೋದ್ರೆ ಅದು ಶುದ್ಧವಾಗುತ್ತೆ. ಇವಾಗ ಕೊಳಕ ನೀರಿಗೇನು ಒಳ್ಳೆ ನೀರ್ ಸುರಿತಾ ಹೋದ್ರೆ ಆ ಕೆಟ್ಟ ನೀರೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಕೊನೆಗೆ ಹಾಕ್ತಾ 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 ಒಳ್ಳೆ ನೀರ್ ಇರುತ್ತೆ. ಆ ರೀತಿ ಕೆಟ್ಟದೆಲ್ಲ ಹೋಗಿ ಒಳ್ಳೇದಷ್ಟೇ ಉಳ್ಕೊಳ್ಳುತ್ತೆ. ಒಳ್ಳೇದು ಉಳ್ಕೊಳ್ಳುತ್ತೆ. ಹಾಗೆ ಒಳ್ಳೆ ವಿಚಾರಗಳನ್ನ ಹಾಕ್ತಾ ಇರ್ಬೇಕು. ಮನಸ್ಸು ಅನ್ನೋದು ವಿಚಾರ ಇಲ್ಲದೆ ಇರಕ್ಕೆ ಸಾಧ್ಯ ಇಲ್ಲ, ಯಾವ್ದಾದ್ರೂ ಇದ್ದೇ ಇರುತ್ತೆ. ಹಾಗೆ ಯಾವ ವಿಚಾರಗಳಿಂದ ನಮ್ಮ ಮನಸ್ಸು ಕೆಡುತ್ತೋ ಅಂತ ವಿಚಾರಗಳನ್ನ ಬಿಟ್ಟಾಕ್ಬೇಕು. ಯಾವ್ದ್ರಿಂದ ಕೆಡುತ್ತೆ? ನಾವು ಹೊರ ಪ್ರಪಂಚಕ್ಕೆ ಅಂಟುಕೊಂಡಾಗ್ಲೇ ನಮ್ಗೆ ಕೆಡುತ್ತೆ ಅಲ್ವಾ. ಮಾಲಾ ಕೇಳ್ಬಿಡೋಣ, ಆಮೇಲೆ ಏನ್ ಹೇಳ್ತೀರಾ? ಅದೇ ಮ್ಯಾಮ್, ಇವಾಗ ಸುಳ್ಳು, ಪ್ರತಿಷ್ಠೆ, ಭ್ರಮೆ ಅವೆಲ್ಲ ಈ ಇಹಲೋಕದ ಏನೋ ಅಂಟಿಸ್ಕೊಂತೀವಲ್ವಾ ನಾವು, ಅದೆಲ್ಲ ನಾವು ತಲೆನಲ್ಲಿ ತುಂಬಿಕೊಂಡಾಗ ನಮ್ಮ ಮನಸ್ಸು ಕಲುಷಿತ ಆಗತ್ತೆ. ಯಾವಾಗ ನಾವು ಒಳ್ಳೇದ್ರ ಕಡೆಗೆ ಗಮನ ಕೊಟ್ಟು ಶ್ರವಣ, ಮನನ, ನಿಧಿಧ್ಯಾಸ ಮಾಡಿ ಸದ್ಗುರು ಸೇವೆ, ಒಳ್ಳೆಯವ್ರ ಸಂಘ ಅದೆಲ್ಲ ಮಾಡ್ತೀವಿ, ಆವಾಗ ಈ ಒಳ್ಳೆ ನೀರಿನ ತರ ನಮ್ಮ ಮನ್ಸು ಕೂಡ ಶುದ್ಧವಾಗಿ ಪರಮಾತ್ಮನೆಡೆಗೆ ಸಾಕ್ತಿವಿ ಅಂತ ಅನ್ನಿಸ್ತಾ ಇದೆ. ಕರೆಕ್ಟ್. ಹಾಗೆ ನಾವು ಇಲ್ಲಿ ಎಲ್ಲ ಕೊಟ್ಟಿದೆ ಅಲ್ವಾ. ಸುಳ್ಳು ಪ್ರತಿಷ್ಠೆ ಅಂತಂದ್ರೆ ಇದು ನಾನು ಅನ್ನೋದ್ರಿಂದ, ಅದು ಅಹಂಕಾರದಿಂದ ಬರುವಂತಹದ್ದು. ಮತ್ತೆ ಈ ಭ್ರಮೆ ಮತ್ತೆ ಮೋಹ, ಇಲ್ಲಿ ನಿರ್ಮಾಣ ಮೋಹ ಅಂತ ಕೊಟ್ಟಿದೆ. ಈ ಮೋಹ ಅನ್ನೋದೇನು ನನ್ನದು ಇಂದ ಬರುವಂತಹದ್ದು. ಮತ್ತೆ ಸಂಘದೋಷ ಮಾಡಿ ಅಂತಂದ್ರೆ ಏನು, ಬೇರೆದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಇದಿಲ್ದಿದ್ರೆ ಆಗಲ್ಲ ನಮ್ಗೆ, ಇದು ನಮ್ಮ ಪ್ರಾಣ ಅಂತ ಅಂದ್ಬಿಟ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಅದು ದುಃಖ. ಇವತ್ತು ಸುಖ ಕೊಡುತ್ತೆ, ನಾಳೆ ಅದು ಸುಖ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಬದಲಾವಣೆ ಆಗ್ತಾನೆ ಇರುತ್ತೆ. ನಾವು ನಂಬ್ಕೊಂಡಿರ್ತೀವಿ ಇದರಿಂದ ನಮ್ಗೆ ತುಂಬಾ ಸಂತೋಷ ಸಿಗುತ್ತೆ ಅಂತ. ಆದ್ರೆ ಕಾಲ ಬದಲಾವಣೆ ಆಗ್ತಾ 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 ಏನಾಗುತ್ತೆ, ಅದು ದುಃಖವನ್ನು ಕೊಡಬಹುದು. ಅದು ಯಾವಾಗ್ಲೂ ಶಾಶ್ವತವಾದದ್ದಲ್ಲ. ಅದಕ್ಕೆ ಅದು ಸುಖನೇ ಕೊಡ್ಲಿ ದುಃಖನೇ ಕೊಡ್ಲಿ, ಇದು ಗುಣ ಸ್ವಭಾವ ಹೀಗೆ ಇರೋದು. ಅದಕ್ಕೆ ನಾನು ವಿಚಲಿತ ಆಗ್ಬಾರ್ದು. ನಾನ್ ಯಾರು? ನಾನು ಸಚ್ಚಿದಾನಂದ ಸ್ವರೂಪಿ. ಇದೆಲ್ಲ ಪ್ರಪಂಚದಲ್ಲಿ ಆಗು ಹೋಗುಗಳು ಆಗ್ತಾನೆ ಇರುತ್ತವೆ. ನಾನು ಅದ್ರ ಕಡೆ ಗಮನ ಕೊಡ್ಬಾರ್ದು ಅಂತಂದ್ಬಿಟ್ಟು ಯಾರು ತಿಳ್ಕೊಂಡಿರ್ತಾರೆ, ತನ್ನ ನಿಜ ಸ್ವರೂಪವನ್ನ ತಿಳ್ಕೊಂಡಿರ್ತಾನಲ್ಲ ಅವನೇ ಮುಕ್ತನು. ಅದ್ ಹೇಗೆ ಸಾಧ್ಯ ಅಂತಂದ್ರೆ ಹೀಗೆ ಸದ್ಗುರು ಸೇವೆ, ಸತ್ಸಂಗಕ್ಕೆ ಹೋಗೋದು, ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ ಹೋಗೋದು. ಆವಾಗ ಈ ವಿಚಾರಗಳನ್ನೆಲ್ಲ, ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ರೆ ಆವಾಗ ಇದ್ರಾಗಿ ಆದಷ್ಟು ನಾವು ಈ ದ್ವಂದ್ವಗಳು, ಇದು ಬಹಳ ಸುಖ ದುಃಖ, ಇಷ್ಟ ಅನಿಷ್ಟ, ಹೀಗೆ ದ್ವಂದ್ವಗಳು ಇರುತ್ತವಲ್ಲ, ಅವೇ ತುಂಬಾ ತೊಂದರೆಯನ್ನ ಕೊಡುವಂತಹದ್ದು. ಅವು ಏನೇ ಬಂದ್ರು ಸಹ ಇದು ಬರುತ್ತೆ, ಇದು ಹೋಗುತ್ತೆ, ಅದು ಬರುತ್ತೆ, ಇಷ್ಟ ಇರೋದು ಬರುತ್ತೆ, ಅದು ಹೋಗುತ್ತೆ, ಅದು ಶಾಶ್ವತ ಅಲ್ಲ ಅಂತಂದ್ಬಿಟ್ಟು. ಅಂದ್ರೆ ಸುಖ ಬಂದಾಗ ಹಿಗ್ಗದೆ,
ಕಷ್ಟ ಬಂದಾಗ ಕುಗ್ಗದ ಯಾರು ಇರ್ತಾನೋ ಅವನೇ ಸಮತ್ವದಲ್ಲಿರುವಂತಹವನು, ಅವನೇ ಎಲ್ಲವನ್ನು ತಿಳಿದಂತಹವನು, ಅವನೇ ತತ್ವಜ್ಞಾನಿ, ಅವನೇ ಜೀವನ್ ಮುಕ್ತ. ಹಾಗೆ ತಿಳ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಸದ್ಗುರು ಸೇವೆ ಮತ್ತೆ ಸತ್ಸಂಗ ಮಾಡ್ಬೇಕು, ಶ್ರವಣ ಮನನ ನಿಧಿಧ್ಯಾಸ. ಇದರ ಮೂಲಕ ನಾವು ಭಗವಂತನನ್ನ ಶರಣು ಹೋದಾಗ ನಾವು ನಿಜವಾಗ್ಲೂ ಭಗವಂತನನ್ನ ತಿಳ್ಕೊಳ್ತೀವಿ. ಯಾರು ಭಗವಂತನನ್ನ ಈ ರೀತಿಯಲ್ಲಿ ತಿಳ್ಕೊಳ್ತಾರೋ ಅಂಥವರು ಭಗವಂತನೇ ನನ್ನ ನಿಜ ಸ್ವರೂಪ ಆತ್ಮವೇ, ಅದು ಪರಮಾತ್ಮವೇ ಅಂತಂದ್ಬಿಟ್ಟು ಪೂರ್ತಿಯಾಗಿ ತಿಳುವಳಿಕೆ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ ಹಾಗೆ ಅಶ್ವತ್ಥ ವೃಕ್ಷ ಹೇಗೆ ಮೇಲಿಂದ ಬಂದಿರೋದು, ಎಲ್ಲಿ ನಮ್ಮ ಮೂಲ ಯಾವುದು ಆದ್ರೆ ನಾವು ಇಲ್ಲಿ ಮರ್ತು ಹೋಗ್ಬಿಟ್ಟಿದೀವಿ. ಶ್ಲೋಕ ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಆ ಪರಮ ವಾಸಸ್ಥಾನವು ಸೂರ್ಯನಿಂದಾಗಲಿ ಚಂದ್ರನಿಂದಾಗಲಿ ಅಗ್ನಿಯಿಂದಾಗಲಿ ಪ್ರಕಾಶಿಸಲ್ಪಡುವುದಿಲ್ಲ. ಅದನ್ನು ತಲುಪಿದವರು ಈ ಭೌತಿಕ ಜಗತ್ತಿಗೆ ಹಿಂತಿರುಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬರ್ತೀರಾ? ಹಾ ಮ್ಯಾಮ್. ಒಂದ್ಸತಿ ಅದನ್ನ ತಿಳ್ಕೊಂಡ್ಮೇಲೆ ಅಲ್ಲಿಗೆ ತಲುಪದ್ಮೇಲೆ ಈ ಭೌತಿಕ ಜಗತ್ತಿಗೆ ಬರಲ್ಲ ಅಂತೆ. ಅದು ಎಂಥದ್ದು, ಅದು ಸೂರ್ಯನಿಂದಾಗ್ಲಿ ಚಂದ್ರನಿಂದಾಗ್ಲಿ ಅಗ್ನಿಯಿಂದಾಗ್ಲಿ ಅದು ಬೆಳಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಞಾನ ಅನ್ನೋದನ್ನ ಒಂದು ಬೆಳಕು ಅಂತ ಕನ್ಸಿಡರ್ ಮಾಡಿದ್ರೆ ಅದು ಸೂರ್ಯನ್ಗಿಂತ ಅಂದ್ರೆ ಪರಮಾತ್ಮನ್ನ ನಾವು ಸೇರಿದಾಗ, ಪರಮಾತ್ಮನಲ್ಲಿ ನಾವು ಒಂದಾದಾಗ ಆ ಏನು ಇಲ್ಲಿ ಇದು ಬೆಳಕು ಅಂದ್ರೆ ನಿಜವಾದ ಬೆಳಕಲ್ಲ. ಆದ್ರೆ ಒಂದಂತೂ ಅನ್ಸತ್ ನಂಗೆ ಯಾವಾಗ್ಲೂ, ಲೈಕ್ ಅದು ಒಂಥರ ಫೀಲಿಂಗ್ ಇರತ್ತೆ. ಒಂದು ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ಪ್ರಪಂಚ ಅನ್ನೋದು ಒಂದು ಕ್ಲಿಯರ್ ಆಗಿ ನಾವು ದೃಷ್ಟಿಸಿ ನೋಡ್ತೀವಿ. ಅದು ಅದನ್ನ ನೋಡಿದಾಗ ಅವ್ರಿಗೆ ಇಲ್ಲಿ ನಾವಿವಾಗ ಏನ್ ಎಲ್ಲದಕ್ಕೂ ಅಂಟ್ಕೊಂತಾ ಇರ್ತೀವಿ. ನಮ್ಮ ಮನೆಯವರು, ನನ್ ಮಕ್ಳು, ನನ್ ಮನೆ, ನಂದು ಏನೇ ಇರ್ಬೋದು ಥಿಂಗ್ಸ್, ಯಾವ್ದ್ರ ಬಗ್ಗೆನೆ ನಮ್ಗೆ ವ್ಯಾಮೋಹ ಇರ್ಬೋದು, ಅದಕ್ಕೆ ಏನ್ ಇದ್ ಮಾಡ್ಕೊಂತೀವಿ. ಅದಕ್ಕಿಂತ ಒಂದು ಅದಕ್ ವಾಪಸ್ ಬರ್ಬೇಕು ಅಂತ ಅನ್ಸೋದಿಲ್ಲ. ಸೊ ಅಜ್ಞಾನಿ, ಇವಾಗ ನಾವು ಅಜ್ಞಾನಿಗಳ ತರ ವಿಚಲಿತ ಜೀವನ ಅಂದ್ರೆ ನಾವು ಎಲ್ಲದಕ್ಕೂ ಅಂಟ್ಕೊಂಡಿರ್ತೀವಿ. ಸೊ ಯಾವಾಗ್ಲೂ ಬೇಜಾರಾಗ್ತಾ ಇರುತ್ತೆ, ಅಥವಾ ಒಂದ್ ದಿವಸ ಖುಷಿ ಪಟ್ರೆ ಅದೇ ಖುಷಿ ನಾಳೆ ಇರೋದಿಲ್ಲ, ಆ ತರ ಆಗತ್ತೆ. ಆದ್ರೆ ಜ್ಞಾನ ಪಡ್ಕೊಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಇದೆಲ್ಲ ಕ್ಷಣಿಕ. ಇದು ಇದ್ದಾಗ ಸಂತೋಷ ಪಡು, ಇಲ್ಲ ಅಂತ ಮರುಗ್ಬೇಡ ಅಂತ. ಮತ್ತೆ ಇಲ್ಲಿ ನೀರಲ್ಲಿ ಉಪ್ಪನ್ನ ಹಾಕಿ ಕದಡ್ತಾ ಇದ್ದಾರೆ. ಅದು ನೀರಿನ ಜೊತೆಗೆ ಸೇರ್ಕೊಂಡ್ಬಿಡ್ತಾ ಇದೆ, ಅದೆರಡು ಬೇರೆ ಅಲ್ಲ. ಸೊ ನಾವು ಪರಮಾತ್ಮನ ಒಂದು ಭಾಗ ಅಷ್ಟೇ. ಇದು ಅಂದ್ರೆ ನಾವು ಪರಮಾತ್ಮನೇ. ಸೊ ನಾವುನು ಯಾವಾಗ ಜ್ಞಾನ ಅದನ್ನ ತಿಳ್ಕೊಂತ ಹೋಗ್ತೀವಿ, ನಾವು ಅವನಲ್ಲಿಗೆನೆ ಒಂದಾಗ್ತೀವಿ ಇದು ಅಂತ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಹೌದು. ಇದರಲ್ಲಿ ಇನ್ನ ಸ್ವಲ್ಪ ಏನು ಅಂತಂದ್ರೆ, ಇದು ಸೂರ್ಯನಿಂದ ಚಂದ್ರನಿಂದ ಅಗ್ನಿಯಿಂದ ಪ್ರಕಾಶಿಸೋದಿಲ್ಲ ಅಂದ್ರೆ, ಇವಾಗ ಸೂರ್ಯನಿಂದ ಬೆಳಕು ಬರುತ್ತೆ. ಬೆಳಕು ಬಂದ್ರೆ ಈ ಪ್ರಪಂಚದಲ್ಲಿರುವ ವಸ್ತುಗಳೆಲ್ಲವೂ ಅದ್ರ ಮೇಲೆ ಆ ಸೂರ್ಯನ ಬೆಳಕು ಬಿದ್ದಾಗ ನಾವು ನೋಡಿದ್ರೆ ಆವಾಗ ನಮ್ಗೆ ಅದು ಗೋಚರವಾಗುತ್ತೆ ಅಲ್ವಾ. ಅಂದ್ರೆ ನಮ್ಮಲ್ಲಿ ಅರಿವು ಅನ್ನೋದಿದ್ರೆ ತಾನೇ ಆ ಬೆಳಕಿನಲ್ಲಿ ಎಲ್ಲವೂ ಗೋಚರವಾಗೋದು.
ಅಂದ್ರೆ ಆ ಬೆಳಕಿಗಿಂತ ನಮ್ಮ ಅರಿವೇ ಹೆಚ್ಚಲ್ವಾ? ಅಂದ್ರೆ ಹೌದು ಮ್ಯಾಮ್. ಈ ಅದೆಲ್ಲ ಭೌತಿಕ ಬೆಳಕು. ಆ ಭೌತಿಕ ಬೆಳಕನ್ನ ಅರಿಯುವಂತಹದ್ದು ನನ್ನ ಅರಿವು. ಅಂದ್ರೆ ಅದಕ್ಕಿಂತ ಹೆಚ್ಚಿನದು. ಆ ಭೌತಿಕ ಬೆಳಕು ನನ್ನ ಅರಿವನ್ನ ಬೆಳಗಕ್ಕೆ ಸಾಧ್ಯ ಇಲ್ಲ. ನನ್ನ ಅರಿವು ಅದನ್ನ ಬೆಳಗುತ್ತೆ. ಅಂದ್ರೆ ಅದೇ ಉತ್ಕೃಷ್ಟವಾದದ್ದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಸೂರ್ಯ ಚಂದ್ರ ಅಗ್ನಿಯಿಂದ ಈ ಆತ್ಮನನ್ನ ಬೆಳಗಕ್ಕಾಗಲ್ಲ. ಈ ಆತ್ಮನ ಚೈತನ್ಯ ಇದನ್ನೆಲ್ಲ ಬೆಳಗಕ್ಕೆ ಸಾಧ್ಯ. ನಾನಿದ್ದಾಗ ಪ್ರಪಂಚ ಅಷ್ಟೇ. ನಾನಿಲ್ಲ ಅಂತಂದ್ರೆ ಪ್ರಪಂಚ ಇಲ್ಲ. ನಾನು ಅನ್ನೋದು ನನಗ್ ಮಾತ್ರ ಸೀಮಿತ ಅಲ್ಲ. ನಾನು ಅನ್ನೋದು ಎಲ್ಲ ಸರ್ವತ್ರ ಸರ್ವಂತ್ರ ಸರ್ವತ್ರಯಾಮಿಯಾದಂತಹ ಭಗವಂತ, ಆ ಆತ್ಮ, ಆತ್ಮನನ್ನೇ ನಾನು ಅಂತ ಹೇಳೋದು. ಇವಾಗ ನಾನು ಅಂತ ನಾನ್ ಹೇಳ್ತೀನಿ, ನೀವುನು ನಾನು ಅಂತ ಹೇಳ್ತೀರಾ ಅಲ್ವಾ? ಇನ್ನೊಬ್ರು ನಾನು ಅಂತ ಹೇಳೋದೆ. ನಾವು ಬರೀ ಏನಂತ ಅನ್ಕೊಂಡಿದೀವಿ, ನಾವು ಈ ದೇಹಕ್ಕೆ ಸೀಮಿತ ಅನ್ಕೊಂಡಿದೀವಿ. ಅಲ್ಲಿ ಹಾಗಲ್ಲ. ನಾನು ಅನ್ನೋದು ಎಲ್ಲವೂ, ಎಲ್ಲಾ ಪೂರ್ತಿಯಾಗಿ ಆತ್ಮ. ಆತ್ಮ ಎಲ್ಲ ಕಡೆನೂ ಇರುವಂತಹದ್ದು. ಆ ಆತ್ಮ ಈ ಭೌತಿಕವಾದ ಬೆಳಕನ್ನ ಬೆಳಗುತ್ತೆ ಹೊರತು ಈ ಭೌತಿಕವಾದಂತಹ ಬೆಳಕು ಆತ್ಮನನ್ನ ಬೆಳಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಚೈತನ್ಯದಾಯಕವಾಗಿರುವಂತಹದ್ದು ಆತ್ಮವೇ. ಇವೆಲ್ಲವೂ ತೋರಿಕೆಗಳಷ್ಟೇ. ಆತ್ಮನೇ ಈ ರೀತಿಯಾಗಿ ಸೂರ್ಯ ಚಂದ್ರ ಎಲ್ಲವೂ ಆಗಿ ಕಾಣಿಸ್ಕೊಳ್ತಾ ಇರೋದು. ಹೋಗೋಣ. ರತ್ನ ಅವ್ರು ಇದನ್ನ ಹೇಳೋರಂತೆ. ನಾವು ಇದನ್ನ ಮೈ ವಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಷಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಭೌತಿಕ ಜಗತ್ತಿನಲ್ಲಿರುವ ಜೀವಗಳು ನನ್ನ ಶಾಶ್ವತವಾದ ಭಾಗಗಳಾಗಿವೆ. ಭ್ರಮೆಯ ಜೀವನದಿಂದಾಗಿ ಅವರು ಮನಸ್ಸನ್ನು ಒಳಗೊಂಡಿರುವ 6 ಇಂದ್ರಿಯಗಳೊಂದಿಗೆ ಬಹಳ ಕಷ್ಟಪಡುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರತ್ನ ಅವರ ಇದರ ವಿವರಣೆಯನ್ನು ಕೊಡ್ತೀರಾ? ಹಾ ಮ್ಯಾಮ್. ಭೌತಿಕ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ಶಾಶ್ವತವಾದ ಭಾಗಗಳಾಗಿವೆ. ಭ್ರಮೆಯ ಜೀವನದಿಂದಾಗಿ ಅವರು ಮನಸ್ಸನ್ನು ಒಳಗೊಂಡಿರುವ 6 ಇಂದ್ರಿಯಗಳೊಂದಿಗೆ ಬಹಳ ಕಷ್ಟಪಡುತ್ತಿದ್ದಾರೆ. ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಇರುವಂತ ಜೀವಿಗಳು ಅಂತ ಅಂದ್ರೆ ಎಲ್ಲರೂ ನಾವು ಸೇರ್ಕೊಂಡಿದೀವಿ. ಶಾಶ್ವತವಾದ ಭಾಗಗಳಿಂದ ಭ್ರಮೆಯ ಜೀವನದಿಂದಾಗಿ, ಭ್ರಮೆಯ ಅಂತ ಅಂದ್ರೆ ಅದೇ, ಈಗ ನನಗೆ ಆತ್ಮ ಬೇರೆ ದೇಹ ಬೇರೆ ಅಂತ ಅನ್ಕೊಂಡಿಲ್ಲ ನಾವು. ಎರಡು ಒಂದೇ. ಅಂದ್ರೆ ಆತ್ಮ ಯಾವಾಗ ತ್ಯಜಿಸಿದಾಗ ದೇಹ ಮಾತ್ರ ಮಣ್ಣಿಗೆ ಹೋಗತ್ತೆ, ಆತ್ಮ ಹಂಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ಮ್ಯಾಮ್ ನಮ್ಗೆ. ಸೊ ಹಂಗಾಗಿ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನಾನೇ ಎಲ್ಲ ಮಾಡ್ತಿರೋದು, ನನ್ ಕೈಲೇ ಎಲ್ಲ ಆಗೋದು, ಸೊ ನನ್ ದೇಹ ಇದ್ರೇನೆ ಆತ್ಮಕ್ ಶಕ್ತಿ ಅಷ್ಟೇ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅನ್ನೋ ಭ್ರಮೆಲೆ ಬದುಕ್ತಾ ಇದೀವಿ. ಆ 6 ಇಂದ್ರಿಯಗಳು ಅಂತ ಅಂದ್ರೆ ಮಾಮೂಲಿ ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿಸ್ಕೊಂಡು, ಮೂಗಿಂದ ವಾಸನೆ ನೋಡಿ, ನಾಲ್ಗೆಯಿಂದ ರುಚಿ ನೋಡಿ, ಟಚ್ ಮಾಡಿ ಅಂದ್ರೆ ಫೀಲಿಂಗ್ ಇಂದ ನಮ್ಮ ಇದೆಲ್ಲ ಕೆಡ್ತಾ ಇದೆ ಅಂತ ಅಂದ್ರೆ ಇಂದ್ರಿಯಗಳೊಂದಿಗೆ ಬಹಳ ಕಷ್ಟಪಡುತ್ತಿದ್ದಾರೆ. ಸೊ ಇದೆಲ್ಲ ಈ ಇಂದ್ರಿಯಗಳಿಂದಾನೇ ಅಲ್ವಾ ಮ್ಯಾಮ್ ನಮ್ಗೆ ಇವಾಗ 5 ಇಂದ್ರಿಯಗಳು, ಪಂಚೇಂದ್ರಿಯಗಳು ಹೇಳಿದ್ರಿ. 6ನೇದು ಮನಸ್ಸು, ಅಂದ್ರೆ ಅಂತಃಕರಣ. ಹಾ. ಸೊ ಇಷ್ಟ್ರಿಂದಾನೇ ಮ್ಯಾಮ್ ನಮ್ಗೆ ಬ್ರೈನ್ಗೆ ಇನ್ಫಾರ್ಮೇಶನ್ ಹೋಗ್ತಾ ಇರೋದು. ಕಣ್ಣು ನೋಡುತ್ತೆ, ಎಷ್ಟ್ ಚೆನ್ನಾಗಿದೆ ಅದ್ ತಗೋಬೇಕಿತ್ತ, ಅಥವಾ ಹಾವು ಬರ್ತಾ ಇದೆ ಅಯ್ಯೋ ಕಚ್ಚುತ್ತೆ ಅಂತ ಓಡೋದು. ಸೊ ಕಿವಿ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಕೇಳಿಸ್ಕೊಂಡು ಯಾವ್ದು ಬೇಕೋ ಅದನ್ನ ಇಟ್ಕೊಳತ್ತೆ, ಒಂದೊಂದ್ಸಲ ಬೇಡದೇ ಇರೋದೇ ಇಟ್ಕೊಳತ್ತೆ. ಸೊ ಇಷ್ಟು ಇಂದ್ರಿಯಗಳಿಂದಾನೇ ಅಲ್ವಾ ಮ್ಯಾಮ್ ನಮ್ಗೆ ಪ್ರಚೋದನೆ ಸಿಗ್ತಾ ಇರೋದು. ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಒಳ್ಳೆ ದಾರಿ ಯಾವ್ದು, ಕೆಟ್ಟ ದಾರಿ ಯಾವ್ದು ಸರಿ ತಪ್ಪುನ ನಾವು ಜಡ್ಜ್ ಮಾಡ್ತಿರೋದೇ ಈ ಇಂದ್ರಿಯಗಳಿಂದ. ಹಂಗಾಗಿ ಈ ಇಂದ್ರಿಯಗಳೇ ಕೆಲಸ ಮಾಡಿಲ್ಲ ಅಂದಿದ್ರೆ
ಒಂದು ಮರದ ರೀತಿ ಇರ್ತಾ ಇದ್ವಿ ನಾವು ಅಷ್ಟೇ ಅಲ್ವಾ ಮ್ಯಾಮ್? ಅಟ್ಲೀಸ್ಟ್ ಮರ ಆದ್ರೂ ಅದ್ರ ಆಹಾರ ಅದೇ ಉತ್ಪತ್ತಿ ಮಾಡ್ಕೊಳುತ್ತೆ. ಈ ಇಂದ್ರಿಯಗಳಿಲ್ಲ ಅಂದಿದ್ರೆ, ಭಗವಂತನ ದಯೆ ಇಲ್ಲ ಅಂದಿದ್ರೆ ನಾವು ಲೈಕ್ ಮಣ್ಣು ಈ ಬಂಡೆ ಸಮವಾಗಿ ಇರ್ತಿದ್ವಿ ಅಷ್ಟೇ. ಈ ಇಂದ್ರಿಯಗಳಿಂದ ಅಷ್ಟೇ ನಾವು ನಮ್ ದೇಹಕ್ಕೊಂದು ಚೈತನ್ಯ ಅಂತ ಬಂದಿದೆ. ಆತ್ಮ ಅದು ಇದ್ದೇ ಇರುತ್ತೆ, ಬಟ್ ಇಂದ್ರಿಯಗಳಿಲ್ಲ ಅಂದಿದ್ರೆ ಮೇ ಬಿ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಭ್ರಮೆಯ ಜೀವನದಿಂದ ಅವರು ಮನಸ್ಸನ್ನು ಒಳಗೊಂಡಿರುವ 6 ಇಂದ್ರಿಯಗಳಿಗೆ ಬಹಳ ಕಷ್ಟಪಡುತ್ತಿದ್ದಾರೆ. ಸೊ ಕಷ್ಟಪಡುತ್ತಿದ್ದಾರೆ ಅಂದ್ರೆ ಅದೇ ಭ್ರಮೆಲೆ ಬದುಕ್ತಿದೀವಲ್ಲ ಮ್ಯಾಮ್. ಸಾಕು, ಅಯ್ಯೋ ನನ್ಗೆ ಕಣ್ಣಿದೆ, ನಂಗೇನ್ ಅದ್ ಪರಮಾತ್ಮನ ಬಂದು ಹೇಳ್ಕೊಡ್ತಿದ್ದಾರೆ ನೋಡು ಅಂತ, ನಂಗೆ ಕಾಣಿಸ್ತಿದೆ, ನಂಗೇನು ಕಿವಿ ಇದೆ ಕೇಳಿಸ್ತಿದೆ, ಅದಕ್ಕೆ ಯಾರೋ ಕಾರಣ ಅಂತ ಅದನ್ನೆಲ್ಲ ನಾನೇನಕ್ಕೆ ತಿಳ್ಕೊಬೇಕು? ನಂಗೆ ಎಲ್ಲ ಗೊತ್ತು. ಅಯ್ಯೋ ನನ್ ಬಾಡಿ ಇದು, ನನಗ್ ಕೈ ಇದೆ ಕಾಲಿದೆ, ನಾನ್ ನಡೀತಾ ಇದೀನಿ, ನಾನ್ ನೋಡ್ತಾ ಇದ್ದೀನಿ, ನನ್ಗೇನ್ ಗೊತ್ತು ಅದು ಎಲ್ಲಿಂದ ಬಂತು ಅಂತ. ಸೊ ಈ ಭ್ರಮೆಲೆ ಬದುಕ್ತಿದೀವಿ ಮ್ಯಾಮ್. ಅದೇ ಇರ್ಬೋದು. ಇಂದ್ರಿಯಗಳ ಬಹಳ ಕಷ್ಟಪಡುತ್ತಿದ್ದಾರೆ ಅಂತ ಅಂದ್ರೆ, ಕಷ್ಟ ಎಲ್ಲಿಂದ ಬಂತು? ಕಷ್ಟ ಸುಖ ಎಲ್ಲ ಇಂದ್ರಿಯಗಳಿಂದನೇ ಬರ್ತಿದ್ಯಲ್ಲ. ಅದ್ಯಾವುದು ಇಲ್ಲ ಅಂದಿದ್ರೆ ನಮಗ್ ಕಷ್ಟನೇ ಇರ್ಲಿಲ್ಲ ಮ್ಯಾಮ್. ಅಷ್ಟೇ. ಈ ಪಿಕ್ಚರ್ ನೋಡೋದಾದ್ರೆ ಇಂದ್ರಿಯಗಳಿಂದನೇ ಮನುಷ್ಯ ಹಾಳಾಗಿರೋದು ಅಂತ ಹೇಳ್ಬೋದು ಅಷ್ಟೇ ಈಗ. ಹೇಳ್ತಾ ಇರೋದು ಹಾಗೇನೆ. ಅದಕ್ಕೆ ಹಾ ಮ್ಯಾಮ್. ಭ್ರಮೆಗೊಳಗಾಗಿದ್ದಾರೆ ಅಂತಂದ್ಬಿಟ್ಟು, ಈ ಮಾಯೆಯಿಂದ, ಹೌದು ಇದು ಮಾಯಾ ಜಗತ್ತು, ನನ್ನ ಹೌದು ನಿಜ ಮ್ಯಾಮ್. ಸ್ವರೂಪ ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇರೋದು ಎಲ್ಲ ಈ ಭೌತಿಕ ಜಗತ್ತಿನಲ್ಲಿರೋ ಜೀವಿಗಳೆಲ್ಲರೂ ನಾನೇನೆ, ಇಲ್ಲಿ ಭಾಗ ಅನ್ನೋದೇನಿಲ್ಲ, ಅದೆಲ್ಲ ನಾನೇನೆ. ಜೀವಿಗಳೆಲ್ಲರೂ ಸಹ ಪರಮಾತ್ಮನೇ. ಆದ್ರೆ ಅವರು ಭ್ರಮೆಗೆ ಒಳಗಾಗಿದ್ದಾರೆ, ಅಂದ್ರೆ ಮಾಯೆಯಿಂದ ಆವೃತವಾಗಿದ್ದಾರೆ. ಅದಕ್ಕೋಸ್ಕರ ಇವರು ಇಂದ್ರಿಯಗಳು ಅನುಭವ ಪಡೆಯೋದಕ್ಕೋಸ್ಕರ ಇಂದ್ರಿಯಗಳಿದೆಯಲ್ಲ, ಅದಕ್ಕೆ ಹೊರ ಜಗತ್ತಿನಲ್ಲಿ ಅವರ ಅನುಭವಗಳನ್ನ ಪಡಿತಾರೆ. ಅದರಿಂದ ಕಷ್ಟ ಸುಖಗಳನ್ನ ಅನುಭವಿಸಿ ಇದರಲ್ಲೇ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ನಿಜ ಸ್ವರೂಪ ಗೊತ್ತಾಗದೆ ಇದೆ, ಅದಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅವ್ರ ನಿಜವಾಗ್ಲು ಆತ್ಮ ಪರಮಾತ್ಮ ಅದು ಗೊತ್ತಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಇದು ಮುಂದಿನ ಶ್ಲೋಕ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಉಪೋಹನಂಚ ವೇದಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿರುತ್ತೇನೆ ಮತ್ತು ನನ್ನಿಂದಲೇ ಸ್ಮರಣೆ, ಜ್ಞಾನ ಮತ್ತು ಮರೆವು ಬರುತ್ತದೆ. ಎಲ್ಲ ವೇದಗಳಿಂದಲೂ ನಾನೇ ತಿಳಿಯಲ್ಪಡತಕ್ಕವನು, ವೇದಾಂತವನ್ನು ಮಾಡಿದವನು, ವೇದವನ್ನು ತಿಳಿದವನು ನಾನೇ ಅಂತ ಹೇಳ್ತಾ ಇದ್ದಾರೆ. ಹೃದಯ ಅಂತ ಅಂದ್ರೆ ಯಾವಾಗ್ಲೂ ನಮ್ಮ ಈ ಭೌತಿಕ ಹೃದಯ ಅಂತಂದ್ಬಿಟ್ಟು ಹಾರ್ಟ್ ಅಂತ ಅಲ್ಲ. ಹೃದಯ ಅಂತಂದ್ರೆ ಯಾವ್ದು ನಮ್ಮ ಮನಸ್ಸು ಮತ್ತೆ ಬುದ್ಧಿ ಯಾವ್ದಿದೆಯೋ ಅದನ್ನ ಹೃದಯ ಅಂತ ವೇದಾಂತದಲ್ಲಿ ಹೇಳುವಂತಹದ್ದು. ಅದಕ್ಕೆ ಇಂತಹ ನಿರ್ದಿಷ್ಟವಾದಂತಹ ಸ್ಥಳ ಅನ್ನೋದಿಲ್ಲ. ಆದ್ರೆ ಎಲ್ಲಿ ಭಾವನೆಗಳು ಸ್ಫುರಣೆ ಆಗುತ್ತೋ ಅದು ಹೃದಯ ಅಂತ ನಾವು ತೆಗೆದುಕೊಳ್ಬೇಕಾಗಿರುವಂತಹದ್ದು. ಇಲ್ಲಿ ಸ್ಮರಣೆ, ಜ್ಞಾನ, ಮರವು ಇವು ಎಲ್ಲವೂ ಸಹ ಎಲ್ಲಿಂದ ಬರುತ್ತೆ? ಇದೆಲ್ಲವೂ ಸಹ ಆ ಒಂದು ಅಂತರ್ಯಾಮಿಯಾದ, ಅಂದ್ರೆ ಭಗವಂತನಿಂದಲೇ ನಮ್ಗೆ ಸ್ಮರಣೆ ಅಂತಂದ್ರೆ ಜ್ಞಾಪಕ ಶಕ್ತಿ ಇರುವಂತಹದ್ದು. ಮತ್ತೆ ಏನಾದ್ರು ತಿಳ್ಕೊಳ್ಬೇಕಾದ್ರೆ ಅದರ ಜ್ಞಾನ, ಅರಿವಾಗ್ಬೇಕಾದ್ರೆ ಆ ಜ್ಞಾನ, ಮತ್ತೆ ಮರವೂ ಸಹ ಅದು ಸಹ ಪರಮಾತ್ಮನಿಂದಲೇ. ಅದೆಲ್ಲವೂ ಏನು ಅಂದ್ರೆ ಮನಸ್ಸಿನಲ್ಲಿ ವೃತ್ತಿಗಳಾಗಿ ಬರುವಂತಹದ್ದು. ಇದೆಲ್ಲ ಒಂದು ಸ್ಮರಣೆ ಆಗ್ಲಿ, ಜ್ಞಾನ ಆಗ್ಲಿ, ಮರವು ಆಗ್ಲಿ, ಎಲ್ಲವೂ ವೃತ್ತಿಗಳು ಅವು. ಅದಕ್ಕೆ ಬೆಳಕನ್ನು ಕೊಡೋದು ಆತ್ಮ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಜ್ಞಾತ, ಜ್ಞಾನ, ಜ್ಞೇಯಂ ಅಂತ ತ್ರಿಪುಟಿ. ಈ ಪ್ರಪಂಚದಲ್ಲಿ ನಡೆಯೋದೆಲ್ಲ ಈ ತರ ತ್ರಿಪುಟಿ. ಇದೆಲ್ಲವೂ ಮಿಥ್ಯವಾದದ್ದೇ. ಆದ್ರೆ ನಿಜವಾಗ್ಲೂ ಇರುವಂತಹದ್ದೆಲ್ಲ ಅರಿಯುವನು ಮಾತ್ರ ಇರೋದು. ಇದೆಲ್ಲ ಮಿಥ್ಯವಾದದ್ದು. ಆ ಅರಿಯುವವನು ಇದ್ರೆ ಮಾತ್ರ ಇವೆಲ್ಲ ಇರುವಂತಹದ್ದು.
ಇವೆಲ್ಲ ಅರಿವನ್ನು ಇದ್ದಾಗ ಅದರ ಮೇಲೆ ಅವಲಂಬಿತವಾಗಿರುವಂತಹದ್ದು. ಇದೆಲ್ಲ ವೃತ್ತಿಗಳಾಗಿ ಏನು ಬರುತ್ತೋ ಅವಕ್ಕೆಲ್ಲ ಬೆಳಕನ್ನು ಕೊಡುವಂತಹದ್ದು ಆತ್ಮನೋ. ಆತ್ಮ ಅಂದ್ರೆ ನಾನೇ ಎಲ್ಲದಕ್ಕೂ ಸಹ ಬೆಳಕನ್ನು ಕೊಡುವಂತಹ ಅಂತ ಹೇಳ್ತಾ ಇರೋದು. 19ನೇ ಶ್ಲೋಕ. ಯೋ ಮಾಮೇ ವಾಮ ಸಮ್ಮೋಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾರು ನನ್ನನ್ನು ಪರಮಾತ್ಮ ಪರಮ ಪುರುಷನೆಂದು ಸಂದೇಹವಿಲ್ಲದೆ ತಿಳಿದಿದ್ದಾನೋ ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಆದ್ದರಿಂದ ಅವನು ಭರತಪುತ್ರನೇ, ನನಗೆ ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಯಾರಾದ್ರೂ ಹೇಳ್ತೀರಾ? ಇದೆಲ್ಲ ಪರಮಾತ್ಮ ಅಂದ್ರೆ ಇವಾಗ ನಾವು ಇಷ್ಟೊತ್ತು ಹೇಳಿದ್ದು ನಾವೆಲ್ಲವೂ ಪರಮಾತ್ಮನ ನಾನು ಯಾರು ಅನ್ನೋದು ತಿಳಿಯದೇ ಇರುವಂತಹ ಪರಮಾತ್ಮರುಗಳು ಅಂತ ಅನ್ನೋದನ್ನ ತಿಳ್ಕೊಂಡಿದ್ವಿ. ನಮ್ಮ ನಿಜ ಸ್ವರೂಪ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಜ್ಞಾನ ಅನ್ನೋದು ಬಂದ ಮೇಲೆ ಏನ್ ಮಾಡ್ತಾರೆ ಅವರೆಲ್ಲ ಸೇವೆಯನ್ನ ಮಾಡ್ತಾರೆ. ಹೇಗೆ? ಎಲ್ಲವೂ ಸಂಪೂರ್ಣವೂ ಎಲ್ಲವೂ ನಾನೇ ಅನ್ನೋದು ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ನಾನ್ ಬೇರೆ ನೀನ್ ಬೇರೆ ಅಥವಾ ಇನ್ನೊಂದು ಬೇರೆ ಅನ್ನೋದು ಏನಿಲ್ಲ, ಎಲ್ಲದರಲ್ಲೂ ಇರೋದು ಆತ್ಮವೇ ಅನ್ನೋದು ಗೊತ್ತಾಗಿರುತ್ತೆ. ಶ್ರೀಕೃಷ್ಣನೇ ಪರಮ ಪುರುಷ ಅನ್ನೋದು ಗೊತ್ತಾಗೋಗ್ಬಿಟ್ಟಿರುತ್ತೆ. ಕೃಷ್ಣನೇ ಎಲ್ಲ ಕಡೆಯೂ ಇರೋದು. ನಾವು ಅಜ್ಞಾನದಲ್ಲಿ ಮುಳುಗಿದೀವ ಅಷ್ಟೇ. ಆದ್ರೆ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಏನು ಅಲ್ಲಿ ಸ್ಪಷ್ಟತೆ ಬಂತು. ಇಲ್ಲಿ ಪರಮಾತ್ಮನಲ್ಲದೆ ಬೇರೆ ಏನಿಲ್ಲ, ನಾನು ಅನ್ನುವಂತಹದ್ದು ಏನಿಲ್ಲ. ಆ ಪರಮ ಪುರುಷನಿಂದಲೇ ಪ್ರತಿಯೊಂದು ಬಂದಿದೆ ಅಂತ ತಿಳಿದ್ಮೇಲೆ ಇವಾಗ ನನ್ನ ಈ ಚಿಕ್ಕ ನಾನು ಏನಿದೆ ಅಂದ್ರೆ ಅಹಂ ಅನ್ನುವ ನಾನೇನಿದೆ ಅದು ಸಂಪೂರ್ಣವಾಗಿ ಶುದ್ಧವಾಗ್ಬಿಡುತ್ತೆ. ಆ ಶುದ್ಧವಾದ್ಮೇಲೆ ಏನು ಮಾಡ್ತಾರೆ, ಇಂತಹ ಜ್ಞಾನಿಗಳೆಲ್ಲಾನು ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ ತಮ್ಮನ್ನ. ಉಳಿದ ಜೀವನವನ್ನ ಪೂರ್ಣಗೊಳಿಸ್ಬೇಕಲ್ಲ, ಅದಕ್ಕೆ ಆ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ಆ ಜೀವನವನ್ನ ಆ ರೀತಿಯಲ್ಲಿ ಮಾಡ್ತಾರೆ ಹೇಳ್ತಾರೆ. ಮುಗಿಸೋಣ. ಏನಾದ್ರು ಪ್ರಶ್ನೆ ಇದೆಯಾ? ಡೌಟ್ ಏನಾದ್ರು ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.